ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂರ್ಣಿಮಾ ಪಾಟೀಲ್ ಬ್ಲಾಗ್ಸ್. ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಫ್ರೆಂಡ್ಸು ಎಲ್ಲ ಸೇರಿ ಒಂದು ಪಾಟ್ಲಕ್ಕನ್ನು ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅದನ್ನು ಯಾವ ರೀತಿಯಾಗಿ ಆರ್ಗನೈಸ್ ಮಾಡಿದ್ವಿ, ಅದಕ್ಕೆ ಪ್ರಿಪ್ರೇಷನ್ ಎಲ್ಲ ಯಾವ ರೀತಿಯಾಗಿತ್ತು, ಮತ್ತು ನಾವು ಏನೇನೆಲ್ಲ ಮಾಡಿದ್ವಿ ಅನ್ನೋ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾದಂಥ ವಿಡಿಯೋನ ನೋಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಟಚ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನನ್ನ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಇಮಿಡಿಯೇಟಾಗಿ ಬರುತ್ತೆ. ಪಾಟ್ಲಕ್ ಮಾಡೋದಕ್ಕೆ ನಾವು ಡಿಸ್ಕಷನ್ಗೆ ಸೇರಿದಾಗ ಯಾರು ಯಾವ ಅಡುಗೆನ ಚೆನ್ನಾಗಿ ಮಾಡ್ತಾರೆ ಅದನ್ನು ಅವರೇ ಚೂಸ್ ಮಾಡ್ಕೊಳ್ಬೋದಾಗಿತ್ತು. ಇಲ್ಲ, ನಾನು ಈ ಅಡುಗೆನ ಚೆನ್ನಾಗಿ ಮಾಡ್ತೀನಿ ಅಂತ ಅಂದರೆ ಸರಿ ಅದನ್ನೇ ಮಾಡ್ಕೊಂಡು ಬನ್ನಿ ಅನ್ನೋ ಥರ ನಾವು ಲಿಸ್ಟನ್ನು ರೆಡಿ ಮಾಡಿದ್ವಿ. ನಾನು ಮೊದಲು ಆ್ಯಕ್ಚುಲಿ ಬರ್ಫಿ ಮಾಡಬೇಕು ಅಂತ ನನ್ನ ತಲೆಯಲ್ಲಿತ್ತು. ಸೊ ಆಲ್ರೆಡಿ ಲಿಸ್ಟನ್ನು ನಾವು ಮಾಡೋವಾಗ ಆಲ್ರೆಡಿ 3 ಸ್ವೀಟ್ಸು ಬಂದುಬಿಟ್ಟಿತ್ತು. ಸೊ ಇನ್ನೂ ಒಂದು ಸ್ವೀಟ್ ಆ್ಯಡ್ ಆದರೆ 4 ಸ್ವೀಟು ತುಂಬ ಜಾಸ್ತಿ ಆಗೋಗುತ್ತೆ, ಬೇಡ 3 ಸ್ವೀಟ್ ಇರಲಿ ಅಂತ ನಾನು ನೆಕ್ಸ್ಟು ಮೊಸರನ್ನ ಮಾಡೋಣ ಅಂತ ಅಂದ್ಕೊಂಡೆ. ಅನ್ನ ಮಾಡೋದಕ್ಕೆ ನಾನು 1 kg ಅಕ್ಕಿನ ತೊಗೊಂಡಿದ್ದೆ. 1 kg ಅಕ್ಕಿನ ತೊಳೆದು ಇವಾಗ ಅನ್ನ ಮಾಡ್ತಾಯಿದ್ದೀನಿ. ಮೊಸರನ್ನ ಮಾಡುವಾಗ ಅನ್ನನ ಚೆನ್ನಾಗಿ ಬೇಯಿಸ್ಕೋಬೇಕು. ಅನ್ನ ಉದುರುದ್ರಾಗಿದ್ದರೆ ಮೊಸರನ್ನ ಚೆನ್ನಾಗಿ ಆಗೋದಿಲ್ಲ. ಹೀಗಾಗಿ ನಾನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಲ್ಲ. ಇನ್ನು ಪೂರ್ತಿಯಾಗಿ ಬೆಂದ ನಂತರ ನೋಡ್ಬೋದು ಅನ್ನ ಪೂರ್ತಿಯಾಗಿ ಬೆಂದಿದೆ. ಇವಾಗ ಒಂದು 95% ಚೆನ್ನಾಗಿ ಬೆಂದಿದೆ. ಆದ್ರೂ ಕೂಡ ನಾನು ಒಂದು 2 ಗ್ಲಾಸ್ ನೀರನ್ನು ಹಾಕಿದ್ದೀನಿ. 2 ಗ್ಲಾಸ್ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನೋಡ್ಬೋದು ಅನ್ನ ಚೆನ್ನಾಗಿ ಬೆಂದಿದೆ. ಆದ್ರೂ ಕೂಡ 2 ಗ್ಲಾಸ್ ನೀರನ್ನು ಹಾಕಿ ನೀರು ನೋಡ್ಬೋದು ಎಷ್ಟಿದೆ ಅಂತ. ಇವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 2ರಿಂದ 3 ವಿಸಲ್ ಬರೋದಕ್ಕೆ ಬಿಡ್ತೀನಿ. ಅನ್ನ ಬೆಂದ ನಂತರ ನೋಡಿ, ನಾನಿಲ್ಲಿ ಒಂದು ಅಗಲವಾದ ಪರಾತ ತೊಗೊಂಡಿದ್ದೀನಿ. ಇದಕ್ಕೆ ಅನ್ನನ ಟ್ರಾನ್ಸ್ಫರ್ ಮಾಡಿ ಪೂರ್ತಿಯಾಗಿ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಬಿಸಿ ಅನ್ನಕ್ಕೆ ನಾವು ಮೊಸರನ್ನ ಹಾಕಿ ಕಲಸಿದರೆ ಸ್ವಲ್ಪ ಹೊತ್ತಿನ ನಂತರ ಅದು ಹುಳಿ ಆಗುತ್ತೆ. ಹೀಗಾಗಿ ನಾನಿಲ್ಲಿ ಪೂರ್ತಿಯಾಗಿ ಅದು ತಣ್ಣಗಾಗಲಿ, ರೂಮ್ ಟೆಂಪ್ರೇಚರ್ನಲ್ಲೇ ತಣ್ಣಗಾಗಲಿ ಅಂತ ಒಂದು ಅಗಲವಾದ ಪಾತ್ರೆಗೆ ಇದನ್ನು ಹಾಕಿ ಆರೋದಕ್ಕೆ ಬಿಟ್ಟಿದ್ದೀನಿ. ನಂತರ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಒಣಮೆಣಸಿನಕಾಯಿ, ಗೋಡಂಬಿ, ಕರಿಬೇವು, ಕೊತ್ತಂಬರಿ ಮತ್ತು ಸ್ವಲ್ಪ ದಾಳಿಂಬೆ ಬೀಜ ತೊಗೊಂಡಿದ್ದೀನಿ. ಇವಾಗ ಒಂದು ಬಾಣಲೆಗೆ ನಾನು ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕಿದ್ದೀನಿ. ಇದೆರಡು ಸಿಡಿದ ನಂತರ ಗೋಡಂಬಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದಾದ ನಂತರ ಇದಕ್ಕೆ ಒಣಮೆಣಸಿನಕಾಯಿ ಮತ್ತು ಕರಿಬೇವು ಮತ್ತು ಕೊತ್ತಂಬರಿನ ಸೇರಿಸ್ತಾ ಇದ್ದೀನಿ. ತೊಗೊಂಡಿರುವಂಥ ಕೊತ್ತಂಬರಿಯಲ್ಲಿ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಇದನ್ನು ಗಾರ್ನಿಷ್ ಮಾಡೋದಕ್ಕೆ ಅಂತ. ಇವಾಗ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿದರೆ ಒಗ್ಗರಣೆ ರೆಡಿಯಾಗಿದೆ. ಸ್ಟಾರ್ಟರ್ಸು, ಮೇನ್ ಕೋರ್ಸು, ಡೆಸರ್ಟು ಎಲ್ಲ ಆದ ನಂತರ ಕೊನೆಯಲ್ಲಿ ಮೊಸರನ್ನ ಊಟ ಮಾಡ್ತಾರೆ. ಆದರೆ ಕೊನೆ ಅಡುಗೆ ಅಂತ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಮೊಸರನ್ನ ತುಂಬ ಚೆನ್ನಾಗಿತ್ತು ಅಂತ ಅಂದರೆ ಕೊನೆಯಲ್ಲಿ ಉಂಡ್ರೂ ಕೂಡ ಎಲ್ಲರೂ ಖುಷಿಯಾಗಿ ಊಟ ಮಾಡ್ತಾರೆ. ಆ ರೀತಿಯಾಗಿ ಮೊಸರನ್ನ ಮಾಡಬೇಕು. ಮೊಸರನ್ನ ಮಾಡುವಾಗ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ಎಷ್ಟೇ ಹೊತ್ತು ಮೊಸರನ್ನ ಇಟ್ಟರೂ ಕೂಡ ಗಟ್ಟಿ ಆಗೋದಿಲ್ಲ. ಇವಾಗ ತಾನೇ ಮಾಡಿರೋ ರೀತಿ ಇರುತ್ತೆ. ಅನ್ನ ಪೂರ್ತಿಯಾಗಿ ತಣ್ಣಗಾದ ನಂತರ ಇದಕ್ಕೆ ಮೊಸರನ್ನ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಅನ್ನನ ನಾವು ತುಂಬ ಮೆತ್ತಗೆ ಬೇಯಿಸ್ಕೊಂಡಿರೋದ್ರಿಂದ ಗಂಟುಗಳಿರುತ್ತೆ. ಹೀಗಾಗಿ ಇದನ್ನು ಕೈಯಿಂದ ಚೆನ್ನಾಗಿ ಒಡ್ಕೊತ ಈ ರೀತಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಇದಕ್ಕೆ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನಂತರ ಇದಕ್ಕೆ ಕೊನೆಯಲ್ಲಿ ನಾವು ಏನು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಜೊತೆಗೆ ಉಪ್ಪನ್ನು ಹಾಕಿದ್ದೀನಿ. ಅನ್ನ ಬೇಯಿಸುವಾಗೂ ನಾನು ಉಪ್ಪನ್ನು ಹಾಕಿದ್ದೆ. ಇವಾಗಲೂ ಕೂಡ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ ಇದ್ರ ಜೊತೆಗೆ ದಾಳಿಂಬೆ ಬೀಜ ಹಾಕಿದ್ದೀನಿ. ಒಗ್ಗರಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೀವು ಕನ್ಸಿಸ್ಟೆನ್ಸಿನ ನೋಡ್ಬೋದು, ಪರ್ಫೆಕ್ಟ್ ಆಗಿದೆ. ಆದರೆ ಇವಾಗಲೇ ನಾನು ಇದನ್ನು ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡೋದಿಲ್ಲ. ಯಾಕೆಂದರೆ ಫಂಕ್ಷನಿಗೆ ಹೋಗೋಕ್ಕಿಂತ ಮುಂಚೆನೇ ನಾನು ಒಂದು ಅರ್ಧ ಗಂಟೆ 3/4 ಗಂಟೆ ಮುಂಚೆನೇ ನಾನು ಇದನ್ನು ಈ ರೀತಿಯಾಗಿ ರೆಡಿ ಮಾಡಿಟ್ಟಿದ್ದೆ. ಮೊಸರನ್ನಕ್ಕೆ ನೀವೆಷ್ಟೇ ಮೊಸರನ್ನ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಾಗಲೂ ಕೂಡ ಕಲಿಸಿದಾಗ ಕರೆಕ್ಟಾಗಿರುತ್ತೆ. ಆದರೆ 1 ಗಂಟೆ 2 ಗಂಟೆ ಬಿಟ್ಟ ನಂತರ ಅದು ಗಟ್ಟಿ ಆಗುತ್ತೆ. ಯಾಕೆ ಅಂದರೆ ಅನ್ನ ಪೂರ್ತಿಯಾಗಿ ಮೊಸರನ್ನ ಎಳ್ಕೊಂಡು ಸ್ವಲ್ಪ ಗಟ್ಟಿ ಆಗುತ್ತೆ. ಹೀಗಾಗಿ ನಾನು ಒಂದು 3/4 ಗಂಟೆ ಮುಂಚೆನೇ ಇದನ್ನು ರೆಡಿ ಮಾಡಿಟ್ಟಿದ್ದೆ. ನಂತರ ಇದನ್ನು ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡುವಾಗ ನಾನೇನು ಮಾಡಿದೆ, ಕರೆಕ್ಟಾದ ಕನ್ಸಿಸ್ಟೆನ್ಸಿ ಬರೋವರೆಗೂ ಇದಕ್ಕೆ ಹಾಲು ಮತ್ತು ಮೊಸರು ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ನೋಡಿ, ಇವಾಗ ನಾನು ಇದನ್ನು ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಇವಾಗ ಮೇಲ್ಗಡೆ ಉಳಿಸಿಟ್ಕೊಂಡಂಥ ಸ್ವಲ್ಪ ಕೊತ್ತಂಬರಿ ಮತ್ತು ದಾಳಿಂಬೆ ಬೀಜನ ಗಾರ್ನಿಷ್ಗೋಸ್ಕರ ಹಾಕ್ತಾಯಿದ್ದೀನಿ. ನೋಡಿ, ನಮ್ಮ ಪಾಟ್ಲಾಕಿಗೆ ಮೊಸರನ್ನ ರೆಡಿಯಾಗಿದೆ. ಇವಾಗ ನಾನು ರೆಡಿಯಾಗಿದ್ದೀನಿ, ಹಾಗೆ ಮೊಸರನ್ನ ಕೂಡ ರೆಡಿಯಾಗಿದೆ. ಬನ್ನಿ ಪಾಟ್ಲಾಕಲ್ಲಿ ಎಲ್ಲರನ್ನೂ ಮೀಟ್ ಮಾಡೋಣ. ಇವಾಗ ನಾನು ಪಾಟ್ಲಾಕ್ ಫಂಕ್ಷನ್ಗೆ ಬಂದಾಯಿತು. ನೋಡ್ಬೋದು ಸ್ವಲ್ಪ ಜನ ಆಲ್ರೆಡಿ ಬಂದಿದ್ದಾರೆ. ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ.
ನಾವು ಓದಂಥ ನಮ್ಮ ಅಡುಗೆಗಳನ್ನು ಈ ರೀತಿಯಾಗಿ ಜೋಡಿಸಿಟ್ಟಿದ್ದೀವಿ. ಯಾರ್ಯಾರು ಬಂದಿದ್ದಾರೆ ನೋಡ್ಬೋದು, ಅದನ್ನು ಕ್ಲೀನಾಗಿ ಈ ರೀತಿ ಇಲ್ಲಿ ಜೋಡಿಸಿಟ್ಟಿದ್ದೀವಿ. ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಸ್ಟಾರ್ಟಿಂಗು ಅವರಿಗೆ ಸ್ವಲ್ಪ ಗೇಮ್ಸನ್ನು ಆರ್ಗನೈಸ್ ಮಾಡಿದ್ವಿ. ಅವ್ರನ್ನ ಸ್ವಲ್ಪ ಎಂಗೇಜ್ ಇಡ್ಬೋದು ಅಂತ ಅವ್ರಿಗೂ ಸ್ವಲ್ಪ ಗೇಮ್ಸನ್ನು ಆರ್ಗನೈಸ್ ಮಾಡಿದ್ವಿ. ನೋಡ್ಬೋದು ಫುಲ್ಲು ಮಕ್ಕಳ ಮಸ್ತಿ ನಡೆದಿದೆ ಇಲ್ಲಿ. ಮಕ್ಕಳದೆಲ್ಲ ಮೋಜು ಮಸ್ತಿ ಮುಗಿದ ನಂತರ ನಾವಿಲ್ಲಿ ಲೇಡೀಸ್ ಎಲ್ಲನೂ ಅಂತ್ಯಾಕ್ಷರಿ ಹಾಡ್ತಾ ಇದ್ದೀವಿ. ಅಂತ್ಯಾಕ್ಷರಿ ಕಾಂಪಿಟೇಷನ್ ಎಲ್ಲ ಆದ ನಂತರ ಮಕ್ಕಳೆಲ್ಲ ಸೇರಿ ನಮಗೆ ಕ್ವಿಜ್ ಕಾಂಪಿಟೇಷನನ್ನು ನಡೆಸಿದರು. ಮಕ್ಕಳೆಲ್ಲ ನಮ್ಮ GK ಟೆಸ್ಟನ್ನು ಮಾಡಿದ ನಂತರ ಇಲ್ಲಿ ನೋಡ್ಬೋದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ.
ಡ್ಯಾನ್ಸ್ ಎಲ್ಲ ಆದಮೇಲೆ ನಾವಿವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ವೆರೈಟಿನ ನಾನು 1 ಬೈ 1 ತೋರಿಸ್ತಾ ಹೋಗ್ತೀನಿ, ಏನೇನು ವೆರೈಟಿ ಅಡುಗೆಗಳನ್ನು ನಾವು ಮಾಡಿದ್ವಿ ಅಂತ. ಫಸ್ಟ್ ಐಟಮ್ ಬಂದು ಡೋಕ್ಲಾ, ಇದು ಕಾರ್ನ್ ಚಾಟು, ಇದು ಕಾಂಗ್ರೆಸ್ ಕಡಲೆ ಚಾಟು, ಗೋಬಿ ಮಂಚೂರಿಯನ್, ನಂತರ ಇದು ಕಾರ್ನ್ ಸೂಪು ಮತ್ತು ಟೊಮ್ಯಾಟೊ ಸೂಪ್, 2 ಸೂಪ್ ಇತ್ತು. ಚಪಾತಿ, ಇದು ಕೂಡ ಚಪಾತಿ, ಇದು ಪುಲ್ಕ ಮತ್ತು ಚಪಾತಿ, ಇದು ಮೈಸೂರು ಬೋಂಡ, ಇದು ಪನ್ನೀರ್ ಗ್ರೇವಿ, ಇದು ಕಾಬೂಲ್ ಚನಾ ಹಾಗೆ ಬದ್ನಿಕಾಯಿ ಎಣ್ಗಾಯಿ, ಇದು ಬಂದು ರಸಮ್, ಇದು ಪಲಾವ್ ವೈಟ್ ರೈಸು, ಇದು ಕೂಡ ವೈಟ್ ರೈಸೇ. ಕೇಕ್ ಕೂಡ ತಗೊಂಬಂದಿದ್ವಿ. ಇದು ರಾಯ್ತಾ, ಎರಡೂ ಕೂಡ ರಾಯ್ತಾ, ಇದು ಮೊಸರನ್ನ ನಾನು ಮಾಡ್ಕೊಂಡು ಹೋಗಿದ್ದು. ಹಾಗೆಯೇ ಇದು ಎಲ್ಲ ಸೈಡ್ಸು. ಇದು ಅಕ್ಕಿ ಪಾಯಸ, ಗುಲಾಬ್ ಜಾಮೂನ್ ಮತ್ತು ಜಿಲೇಬಿ ಇತ್ತು, ಪಾಪಡು. ಇವಾಗ ನಾವಿಲ್ಲಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಊಟ ಆದಮೇಲೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದ ನಂತರ ಇವಾಗ ಮತ್ತೆ ಗೇಮ್ಸನ್ನು ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಇಲ್ಲಿ ನೀವು ನೋಡ್ಬೋದು, ಪಾನೆಲ್ಲ ತಿಂದ ನಂತರ ಇವಾಗ ನೀವು ಇಲ್ಲಿ ನೋಡ್ಬೋದು ಹೌಸಿ ಗೇಮನ್ನು ಆಡ್ತಾಯಿದ್ದೀವಿ. ಇದು ಮಾತ್ರ ಎಲ್ಲರೂ ಕೂಡ ಎಂಜಾಯ್ ಮಾಡಿದರು, ತುಂಬಾ ಎಂಟರ್ಟೈನಿಂಗ್ ಆಗಿತ್ತು. ಇದಾದ ನಂತರ ನಾವಿಲ್ಲಿ ಸಿನಿಮಾ ನೇಮನ್ನು ಗೆಸ್ ಮಾಡೋ ಒಂದು ಆಟನ ಆಡ್ತಾಯಿದ್ದೀವಿ. ಇದು ಮಾತ್ರ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ನಕ್ಕು ನಕ್ಕು ಸುಸ್ತಾದರು, ಅಷ್ಟೊಂದು ತುಂಬಾ ಎಂಜಾಯ್ ಮಾಡಿ ಆಟ ಆಡಿದ್ವಿ. ಇವತ್ತಿನ ನಮ್ಮ ಈ ಪಾಟ್ಲಕ್ಕನ್ನು ನಾವು ವೆರೈಟಿ ಅಡುಗೆ ಮಾಡೋದ್ರ ಮೂಲಕ ಮತ್ತು ಈ ರೀತಿಯಾಗಿ ಬೇರೆ ಬೇರೆ ಆಟಗಳನ್ನು ಆಡೋದ್ರ ಮೂಲಕ ಈ ರೀತಿಯಾಗಿ ನಾವು ಎಂಜಾಯ್ ಮಾಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಟಚ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.